ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶಗೌಡ. ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ 205. ಮಧ್ಯಾಹ್ನವೇ ಏಕಾಏಕಿ ಮನೆಗೆ ಬಂದ ಆರಾಧ್ಯಳನ್ನು ನೋಡಿ ಖುಷಿಯ ಜೊತೆಗೆ ಆಶ್ಚರ್ಯ ಕೂಡ ಆಗಿತ್ತು ಸೀತಾ ಅವರಿಗೆ. ಆರಾಧ್ಯ, ಇದೇನು ಒಬ್ಬಳೇ ಬಂದಿದ್ದೀಯಾ? ರಿಷಿ ಬರಲಿಲ್ಲವಾ ಎಂದು ಕೇಳಿದರೆ, ಅವರಿಗೆ ಕೆಲಸ ಇತ್ತು ಸೀತಮ್ಮ, ನನಗೆ ಎಲ್ಲರನ್ನೂ ನೋಡಬೇಕು ಎನಿಸಿತು, ಅದಕ್ಕೆ ಬಂದೆ ಎಂದಳು. ಸುಗುಣ ಅವರಿಗಂತೂ ಮೊಮ್ಮಗಳು ಮನೆಗೆ ಬಂದಿರುವ ಖುಷಿಗೆ ಪಾರವೇ ಇರಲಿಲ್ಲ. ಆರಾಧ್ಯ ಪುಟ್ಟ, ಹೇಗಿದ್ದೀಯಾ? ನಿನ್ನನ್ನು ನೋಡಿ ಎಷ್ಟು ಖುಷಿಯಾಗುತ್ತಿದೆ ಗೊತ್ತಾ ಎಂದು ಅದೇ ಖುಷಿಯಲ್ಲಿಯೇ ಹೇಳಿದರು. ಅವರನ್ನು ತಬ್ಬಿದವಳು, ನಾನು ತುಂಬ ಚೆನ್ನಾಗಿದ್ದೀನಿ ಅಜ್ಜಿ, ನೀವು ಹೇಗಿದ್ದೀರಾ ಎಂದಳು. ನೋಡು, ಟ್ರೀಟ್ಮೆಂಟ್ ತಗೊಂಡಿದ್ದರಿಂದ ಇತ್ತೀಚೆಗೆ ಮಂಡಿ ನೋವು ಕೂಡ ಕಡಿಮೆಯಾಗಿದೆ, ನಾನು ಚೆನ್ನಾಗಿದ್ದೀನಿ ಎಂದರು. ಇದೇನು ಆರಾಧ್ಯ, ರಿಷಿ ಬಂದಿಲ್ಲ, ಒಬ್ಬಳೇ ಇದ್ದಕ್ಕಿದ್ದ ಹಾಗೆ ಬಂದಿದ್ದೀಯಾ ಎಂದು ಅನುಮಾನದಲ್ಲಿಯೇ ಕೇಳಿದರು. ಯಾಕೆ ಅಜ್ಜಿ, ಅವರು ಬಂದರೆ ಮಾತ್ರ ಬರಬೇಕಾ? ಇಲ್ಲದಿದ್ದರೆ ನಾನು ಬರಬಾರದಾ? ನಿಮ್ಮೆಲ್ಲರನ್ನು ನೋಡಬೇಕು ಎನಿಸಿತು, ಅದಕ್ಕೆ ನಾನೇ ಬಂದೆ ಎಂದು ಮುಖ ಉದಿಸಿ ಹೇಳಿದಳು. ಹಾಗಲ್ಲ ಪುಟ್ಟ, ಒಬ್ಬಳೇ ಬಂದೆಯಲ್ಲ, ಅದಕ್ಕೆ ಹಾಗೆ ಕೇಳಿದೆ ಅಷ್ಟೇ. ನೀನು ಬಂದದ್ದು ತುಂಬ ಖುಷಿಯಾಯಿತು, ನನಗೂ ಕೂಡ ನಿನ್ನನ್ನು ನೋಡುವ ಆಸೆಯಾಗಿತ್ತು, ನನ್ನ ಆಸೆಯಂತೆ ನೀನೇ ಬಂದೆ ನೋಡು ಎಂದು ಮೊಮ್ಮಗಳ ಕೆನ್ನೆ ಹಿಡಿದು ಹೇಳಿದರು. ಮನೆಯಲ್ಲಿ ಯಾರೂ ಇಲ್ಲದೆ ಇರುವುದರಿಂದ ತನ್ನ ಅಜ್ಜಿ ಹಾಗೂ ಸೀತಾ ಅವರ ಬಳಿ ಸಾಕಷ್ಟು ವಿಷಯವನ್ನು ಮಾತನಾಡಿದವಳು ಸೀತಾ ಅವರು ಮಾಡಿದ ಬಿಸಿ ಬಿಸಿ ಊಟ ಮಾಡಿ, ಸೀತಮ್ಮ ಡ್ರೆಸ್ ಚೇಂಜ್ ಮಾಡಿ ಸ್ವಲ್ಪ ಹೊತ್ತು ಮಲಗ್ತೀನಿ ಎಂದು ಹೇಳಿ ತನ್ನ ಕೋಣೆಗೆ ಬಂದಿದ್ದಳು. ಇತ್ತೀಚೆಗೆ ಅವಳಿಗೆ ಮನದ ಮೂಲೆಯಲ್ಲಿ ಏನೋ ಒಂದು ಕಳವಳ, ಮನಸ್ಸಿಗೆ ಸಮಾಧಾನವಾಗುತ್ತಿರಲಿಲ್ಲ. ರಾತ್ರಿಯೆಲ್ಲ ನಿದ್ದೆ ಬರದೆ ಒದ್ದಾಡುತ್ತಿದ್ದಳು. ರಿಷಿ ಅದನ್ನು ಗಮನಿಸಿದರೂ ಸಹ ಅವಳೇ ಮಾತನಾಡಲಿ ಎಂದು ಸುಮ್ಮನಾಗುತ್ತಿದ್ದನು. ಇವಳು ತಾನಾಗಿಯೇ ಬಾಯಿ ಬಿಟ್ಟು ಮಾತನಾಡುತ್ತಿರಲಿಲ್ಲ. ಅದಾಗಲೇ ಇಬ್ಬರ ಮನಸ್ತಾಪ ಬಹುದೂರ ಸಾಗಿಯಾಗಿತ್ತು. ಅವಳ ಕೋಣೆಗೆ ಬರುತ್ತಿದ್ದ ಹಾಗೆ ಮನಸ್ಸಿಗೆ ಅದೇನು ನೆಮ್ಮದಿ ಆವರಿಸಿದಂತಾಗಿ ಬಟ್ಟೆ ಬದಲಿಸಿ ಹಾಸಿಗೆಗೆ ಉರುಳಿದವಳಿಗೆ ಬಹುಬೇಗನೆ ನಿದ್ದೆ ಆವರಿಸಿತು. ಸಂಜೆ ಶಾಲೆ ಮುಗಿಸಿಕೊಂಡು ಬಂದಂತಹ ಸ್ಪಂದನ, ಶರದಿ ಇಬ್ಬರಿಗೂ ಆರಾಧ್ಯ ಬಂದಿರುವುದನ್ನು ಹೇಳಿ ಬಹಳ ಖುಷಿಯಾಯಿತು. ಶರದಿ ಮಲಗಿದ್ದಾಳೆ ಎನಿಸುತ್ತದೆ, ಎದ್ದ ಮೇಲೆ ಮಾತನಾಡೋಣ ಎಂದು ಸುಮ್ಮನಾದರೆ, ಸ್ಪಂದನ ಅವರು ಮಾತ್ರ ಒಡನೆಯೇ ಅವಳ ಕೋಣೆಗೆ ಹೋಗಿದ್ದರು. ತಮ್ಮ ಮಗಳು ಮನೆಗೆ ಬಂದಿದ್ದಾಳೆ ಎಂದರೆ ಅವಳನ್ನು ನೋಡದ ಹೊರತು ಸಮಾಧಾನ ಇಲ್ಲ ಅವರಿಗೆ. ಸ್ಪಂದನ ಅವರು ಕೋಣೆಗೆ ಹೋಗಿ ನೋಡಿದರೆ ಅದಾಗಲೇ ಆರಾಧ್ಯ ಸೊಂಪಾದ ನಿದ್ರೆಯಲ್ಲಿದ್ದಳು. ಅವಳ ತಲೆಯನ್ನು ಹಿಂದಕ್ಕೆ ನೇವರಿಸುತ್ತಾ ಅವಳ ಹಣೆಗೆ ಪುಟ್ಟನಿರಿಸಿ ಅವಳ ಒದುಪನ್ನು ಸರಿಯಾಗಿ ಒದಿಸಿ ಹೊರಗೆ ಬಂದಿದ್ದರು. ಇತ್ತ ಕೋಣೆಗೆ ಬಂದು ಫ್ರೆಶ್ ಆಗಿ ಕುಳಿತಿದ್ದ ಶರದಿಯ ಮೊಬೈಲ್ಗೆ ತನ್ನ ಅಣ್ಣ ಕರೆ ಮಾಡಿದನು. ರಿಷಿ ಕರೆ ಮಾಡುವುದನ್ನು ನೋಡಿದವಳು ಕರೆ ಸ್ವೀಕರಿಸಿ, ಏಳು ಅಣ್ಣ ಎಂದರೆ, ಶರದಿ, ಆರಾಧ್ಯ ಎಷ್ಟೊತ್ತಿಗೆ ಬಂದರು, ಏನು ಮಾಡ್ತಿದ್ದಾರೆ ಎಂದು ಕೇಳಿದನು. ಅದಾಗಲೇ ಶರದಿಗೆ ಅನುಮಾನ ಮೂಡಿತು. ಆರಾಧ್ಯಳಿಗೆ ಕರೆ ಮಾಡಿ ಕೇಳುವುದನ್ನು ಬಿಟ್ಟು ತನಗೆ ಕರೆ ಮಾಡಿ ಕೇಳುತ್ತಿರುವುದನ್ನು ನೋಡಿ ಅವಳಿಗೆ ಅನುಮಾನ ಬಂದಿತ್ತು. ಆದರೆ ಅದನ್ನು ಈಗ ತನ್ನ ಅಣ್ಣನ ಬಳಿ ಕೇಳಲಾಗುವುದಿಲ್ಲ ಎಂದು ಯೋಚಿಸಿದವಳು, ಆ ಅಣ್ಣ ಮಧ್ಯಾಹ್ನವೇ ಬಂದಳಂತೆ, ಮಲಗಿದ್ದಾಳೆ ಎಂದಳು. ಸರಿ ಎಂದು ಹೆಚ್ಚೇನು ಮಾತನಾಡದೆ ಅದಾಗಲೇ ಕರೆ ತುಂಡರಿಸಿದನು. ಅವನು ಕರೆ ತುಂಡರಿಸುತ್ತಿದ್ದಾಗಲೇ ತನ್ನ ಅನುಮಾನ ದುಪ್ಪಟ್ಟಾಗಿತ್ತು. ಇಬ್ಬರ ಮಧ್ಯೆ ಏನಾಗಿದೆ ಎಂದು ತಿಳಿದುಕೊಳ್ಳುವವರೆಗೂ ಸಮಾಧಾನವಿಲ್ಲ ಅವಳಿಗೆ. ಆರಾಧ್ಯ ಹೇಳುವವರೆಗೂ ತನ್ನ ಕೋಣೆಯಲ್ಲಿ ಅಡ್ಡಾಡಿದವಳು ಎಷ್ಟೊತ್ತಿಗೆ ಎದ್ದಿರಬಹುದು ಎಂದು ಯೋಚಿಸಿ ಆರಾಧ್ಯಳ ಕೋಣೆಗೆ ಹೋಗಿದ್ದಳು. ಅವಳ ಯೋಚನೆಯಂತೆ ಆಗ ತಾನೇ ಎದ್ದು ಕುಳಿತಿದ್ದಳು ಆರಾಧ್ಯ. ಆರಾಧ್ಯ, ನಿದ್ದೆ ಆಯ್ತಾ ಎಂದು ಮುಗುಳು ನಗಿಸುತ್ತಲೇ ಅವಳ ಬಳಿಗೆ ಬಂದು ಕುಳಿತಳು. ಶರದಿ, ಮನೆಯಲ್ಲಿ ಯಾರೂ ಇರಲಿಲ್ಲವಲ್ಲ, ಬೋರ್ ಆಗ್ತಿತ್ತು, ಅದಕ್ಕೆ ಮಲಗಿದ್ದೆ ಎಂದಳು. ಹೌದಾ ಆರಾಧ್ಯ, ಇದ್ದಕ್ಕಿದ್ದ ಹಾಗೆ ಒಬ್ಬಳೇ ಬಂದಿದ್ದೀಯಲ್ಲ, ಏನು ವಿಷಯ ಎಂದು ಅದೇ ನಗುವಿನಲ್ಲಿ ಕೇಳಿದಳು. ಎಲ್ಲರೂ ಯಾಕೆ ಹಾಗೆ ಕೇಳ್ತಿದ್ದೀರಾ, ಒಬ್ಬಳೇ ಬರಬಾರದಾ ಎಂದು ಆರಾಧ್ಯ ಕೂಡ ನಗುತ್ತಲೇ ಹೇಳಿದಳು. ಆದರೆ ಅವಳ ನಗು ತೋರಿಕೆಯ ನಗು ಎಂದು ತಿಳಿದವಳು, ಆರಾಧ್ಯ, ಅಣ್ಣ ನೀನು ಜಗಳ ಏನಾದರೂ ಮಾಡಿದ್ರಾ ಎಂದು ಅನುಮಾನದಲ್ಲಿಯೇ ಕೇಳಿದಳು. ಅವಳ ಮಾತು ಕೇಳುತ್ತಿದ್ದ ಹಾಗೆ ಆರಾಧ್ಯಳ ಮುಖ ಬಾಡಿತು. ಆದರೂ ಅದನ್ನು ತೋರ್ಗೊಡದೆ
ಹಾಗೇನಿಲ್ಲ ಶರದಿ ಎಂದರೆ, ಮತ್ತೆ ಅಣ್ಣ ನಿನ್ನ ಬಗ್ಗೆ ವಿಚಾರಿಸಲು ನನಗೆ ಯಾಕೆ ಕಾಲ್ ಮಾಡಿದ್ದ ಎಂದಳು. ನಿನಗೆ ಕಾಲ್ ಮಾಡಿದ್ರಾ? ಏನು ಹೇಳಿದರು ಎಂದು ಆತಂಕದಲ್ಲಿಯೇ ಕೇಳಿದಳು. ಇಬ್ಬರ ಮಧ್ಯೆ ಇರುವ ಮನಸ್ತಾಪವನ್ನು ಹೇಳಿದ್ದಾನ ಎನ್ನುವ ಭಯ ಅವಳಿಗೆ. ಭಯಪಡಬೇಡ ಆರಾಧ್ಯ, ಅಣ್ಣ ಏನನ್ನು ಹೇಳಿಲ್ಲ, ಅದಕ್ಕೆ ನಾನು ನಿನ್ನನ್ನು ಕೇಳುತ್ತಿರುವುದು. ಹೇಳಲು ಇಷ್ಟ ಇದ್ದರೆ ಹೇಳು, ಇಲ್ಲದಿದ್ದರೆ ಬೇಡ ಎಂದು ಅಲ್ಲಿಂದ ಹೋಗಲು ಮೇಲೆದ್ದಳು. ಅಷ್ಟರಲ್ಲಿ ಒಡನೆಯೇ ಅವಳ ಕೈ ಹಿಡಿದು ತನ್ನ ಪಕ್ಕವೇ ಕೂರಿಸಿಕೊಂಡವಳು ತಮ್ಮಿಬ್ಬರ ಮಧ್ಯೆ ಯಾವ ವಿಷಯಕ್ಕೆ ಮನಸ್ತಾಪ ಆಯಿತು ಎಂದು ಎಲ್ಲವನ್ನೂ ಹೇಳಿದಳು. ಆದರೆ ಧನುಷ್ ರಿಷಿ ಇಬ್ಬರ ನಡುವೆ ಇರುವ ಮನಸ್ತಾಪದ ವಿಷಯವನ್ನು ಮುಚ್ಚಿಟ್ಟಳು. ಆ ವಿಷಯ ಹೇಳಿದರೆ ಶರದಿಗೆ ಬೇಜಾರಾಗುತ್ತದೆ ಎಂದು ತಿಳಿದು ಅದೊಂದು ವಿಷಯ ಹೇಳದೆ ಬೇರೆ ಎಲ್ಲವನ್ನೂ ಹೇಳಿದಳು. ಆರಾಧ್ಯ ಹೇಳಿದ ವಿಷಯವನ್ನು ಕೇಳುತ್ತಿದ್ದ ಹಾಗೆ, ಅಣ್ಣ ಕೆಲಸಕ್ಕೆ ಹೋಗುವುದು ಬೇಡ ಎನ್ನುವುದರಲ್ಲಿ ಒಂದು ಅರ್ಥ ಇದೆ. ಹಾಗೆ ಆರಾಧ್ಯ ಕೆಲಸಕ್ಕೆ ಹೋಗುತ್ತೇನೆ ಎನ್ನುವ ಉದ್ದೇಶವೂ ಒಳ್ಳೆಯದಿದೆ ಎಂದು ಯೋಚಿಸಿದ ಬಳಿಗೆ ಈಗ ಯಾರ ಪರವಾಗಿಯೂ ಮಾತನಾಡಲು ಸಾಧ್ಯವಾಗಲಿಲ್ಲ. ಇದರ ಬಗ್ಗೆ ಆರಾಧ್ಯ ಜೊತೆ ಮಾತನಾಡುವುದಕ್ಕಿಂತ ತನ್ನ ಅಣ್ಣನ ಜೊತೆ ಮಾತನಾಡುವುದು ಒಳಿತು ಎಂದು ಯೋಚಿಸಿದವಳು ಹಾಗೆ ಸುಮ್ಮನಾದಳು. ಇಷ್ಟಕ್ಕೆ ಯಾರಾದರೂ ಬೇಜಾರು ಮಾಡಿಕೊಳ್ಳುತ್ತಾರಾ ಆರಾಧ್ಯ? ನಾನು ನಿಮ್ಮಣ್ಣನ ಜಗಳ ಆಡುವುದನ್ನು ನೋಡಿದರೆ ಅಷ್ಟೇ ನೀನು ಎಂದು ಮುಗುಳು ನಕ್ಕಿದ್ದಳು. ಶರದಿ ಹೇಳಿದ ಹಾಗೆ ಧನುಷ್ ಬೈಯುವ ಹಾಗೆ ರಿಷಿ ಏನಾದರೂ ಆರಾಧ್ಯಳಿಗೆ ಬೈದಿದ್ದರೆ ಆರಾಧ್ಯ ರಿಯಾಕ್ಷನ್ ಹೇಗಿರುತ್ತಿತ್ತು? ಆಗಲ್ಲ ಶರದಿ, ಎಲ್ಲ ಹೆಣ್ಣು ಮಕ್ಕಳು ಹೊರಗೆ ಹೋಗಿ ಕೆಲಸ ಮಾಡುವಾಗ ನಾನು ಹೋಗಿ ಕೆಲಸ ಮಾಡಿದರೆ ಏನು ತಪ್ಪು? ನಾನು ಏನು ಹೇಳಬಾರದು ಹೇಳಿದೆ ಎಂದು ನನ್ನ ಮೇಲೆ ಮುನಿಸಿಕೊಂಡಿದ್ದಾರೆ ಎಂದು ಅವಳು ಕೂಡ ಹುಸಿ ಮುನಿಸಿನಿಂದಲೇ ಹೇಳಿದಳು. ಆರಾಧ್ಯ, ನೀನು ಕೆಲಸಕ್ಕೆ ಹೋಗುತ್ತೇನೆ ಎಂದಿರುವುದಕ್ಕೆ ಅಣ್ಣ ಬೇಜಾರು ಮಾಡಿಕೊಂಡಿದ್ದಾನೆ ಅಷ್ಟೇ. ನಿನ್ನ ಮಾತನಾಡಿಸದೆ ಅವನಿಂದ ಕೂಡ ಹೆಚ್ಚಿಗೆ ದಿನ ಇರಲು ಆಗುವುದಿಲ್ಲ. ಅಣ್ಣ ನಿನ್ನನ್ನು ಮಾತನಾಡಿಸುತ್ತಾನೆ, ನೋಡುತ್ತಿರು ಎಂದಳು. ಆರಾಧ್ಯಳಿಗೂ ಶರದಿ ಹೇಳಿದ ಮಾತು ಸರಿ ಎನಿಸಿತು. ಸರಿ ಬಾ, ಕಾಫಿ ಕುಡಿಯಲು ಹೋಗೋಣ ಎಂದು ಹೇಳಿ ಆರಾಧ್ಯಳನ್ನು ಕೆಳಗಡೆ ಕರೆದುಕೊಂಡು ಬಂದಿದ್ದಳು. ಸೀತಾ ಅವರು ಎಲ್ಲರಿಗೂ ಕಾಫಿ ಮಾಡಿಕೊಟ್ಟರೆ ಆರಾಧ್ಯ ತನ್ನ ತಾಯಿಯ ಜೊತೆ ಮಾತನಾಡಿಕೊಂಡು ಕಾಫಿ ಕುಡಿಯುತ್ತಿರುವಾಗಲೇ ಧನುಷ್ ಮನೆಗೆ ಬಂದಿದ್ದನು. ಆರಾಧ್ಯ ಬಂದಿರುವುದನ್ನು ನೋಡಿ ಖುಷಿಯಲ್ಲಿಯೇ ಅವಳ ಬಳಿಗೆ ಬಂದವನು, ಮುದ್ದು ಹೇಗಿದ್ದೀಯಾ ಎಂದು ಅವಳನ್ನು ಬಳಸುತ್ತಲೇ ಕೇಳಿದನು. ನಾನು ಚೆನ್ನಾಗಿದ್ದೀನಿ ಅಣ್ಣ ಎಂದು ತಾನು ಕೂಡ ತನ್ನ ಅಣ್ಣನನ್ನು ತಬ್ಬಿದಳು. ಮುದ್ದು, ರಿಷಿ ಬಂದಿಲ್ಲವಾ ಎಂದು ಅವನೇ ಮೊದಲಾಗಿ ಕೇಳಿದನು. ಇಲ್ಲ ಅಣ್ಣ, ಅವರಿಗೆ ಕೆಲಸ ಇತ್ತು ಎಂದಿದ್ದನ್ನು ಕೇಳಿ, ಏನು ನೀನೊಬ್ಬಳೇ ಬಂದೆಯಾ? ನಿನ್ನೊಬ್ಬಳನ್ನೇ ಹೇಗೆ ಕಳುಹಿಸಿದ ಎಂದವನ ಮಾತಿನಲ್ಲಿ ರಿಷಿಯೆಡೆಗೆ ಅಸಮಾಧಾನ ಎದ್ದು ಕಾಣುತ್ತಿತ್ತು. ಇಲ್ಲ ಅಣ್ಣ, ಅವರು ನಾನೇ ಬಿಟ್ಟು ಕೊಡುತ್ತೇನೆ ಎಂದರು. ಆದರೆ ಅವರಿಗೆ ಕೆಲಸ ಇದ್ದಿದ್ದರಿಂದ ನಾನೇ ಕ್ಯಾಬ್ ಮಾಡಿಕೊಂಡು ಬಂದೆ ಎಂದು ಹೇಳಿದವಳ. ಇಬ್ಬರ ಮಧ್ಯೆ ಇರುವ ಮನಸ್ತಾಪ ತಿಳಿದರೆ ಸುಮ್ಮನೆ ಬಿಟ್ಟನಾ? ರಾತ್ರಿ ಎಲ್ಲರೂ ಖುಷಿ ಖುಷಿಯಾಗಿ ಊಟ ಮಾಡಿದರು. ಧನುಷ್ ಅದಾಗಲೇ ತನ್ನ ಕೋಣೆಗೆ ಹೋಗಿದ್ದನು. ಶರದಿ ಅಡುಗೆ ಮನೆಯಲ್ಲಿ ಇರುವುದನ್ನು ನೋಡಿದವಳು ಅಣ್ಣನ ಬಳಿ ಮಾತನಾಡಲು ಇದೇ ಸರಿಯಾದ ಸಮಯ ಎಂದು ಅವನ ಕೋಣೆಗೆ ಹೋಗಿದ್ದಳು. ಅಣ್ಣ, ಆಗಲೇ ಮಲಗಿದ್ದೀಯಾ ಎಂದು ಹೇಳುತ್ತಲೇ ಒಳಬಂದಿದ್ದಳು. ಇಲ್ಲ ಮುದ್ದು, ಬಾ ಎಂದು ಹೇಳುತ್ತಲೇ ಎದ್ದು ಹಾಸಿಗೆಯ ಮೇಲೆ ಕುಳಿತನು. ಅಣ್ಣ, ಅದು ನಿನ್ನ ಬಳಿ ಸ್ವಲ್ಪ ಮಾತನಾಡಬೇಕಿತ್ತು ಎಂದು ಅಂಜಿಕೆಯಲ್ಲಿಯೇ ಕೇಳಿದಳು. ನನ್ನ ಜೊತೆ ಮಾತನಾಡಲು ಕೇಳಬೇಕಾ? ಅದೇನು ಹೇಳು ಮುದ್ದು ಎಂದರೆ ಅವಳಲ್ಲಿಯೇ ಸಣ್ಣ ಭಯ ಆವರಿಸಿತು. ತಾನು ಕೇಳಲು ಬಂದಿರುವ ವಿಷಯದಿಂದ ತನ್ನ ಅಣ್ಣನ ಮನಸ್ಸಿಗೆ ಬೇಸರವಾದರೆ ಎನ್ನುವ ಅಳುಕು ಅವಳನ್ನು ಕಾಡತೊಡಗಿತು. ಮಾತನಾಡಬೇಕು ಎಂದು ಬಂದವಳು ತನ್ನ ಬೆರಳುಗಳನ್ನು ಮುರಿಯುತ್ತಾ ನಿಂತಿರುವುದನ್ನು ನೋಡಿದವನು, ಮುದ್ದು, ಮಾತನಾಡಬೇಕು ಎಂದು ಬಂದು ಸುಮ್ಮನೆ ಯಾಕೆ ನಿಂತಿದ್ದೀಯಾ ಎಂದನು. ಅಣ್ಣ, ಅದು ರಿಷಿ ಅವರ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಎಂದು ಧೈರ್ಯ ಮಾಡಿ ಹೇಳಿದಳು. ತಂಗಿ ಇಂದು ಯಾಕೆ ಹೀಗೆ ಕೇಳುತ್ತಿದ್ದಾಳೆ ಎಂದು ತಿಳಿಯದೆ, ಮುದ್ದು, ಯಾಕೆ ಹೀಗೆ ಕೇಳುತ್ತಿದ್ದೀಯಾ ಎಂದನು. ಅಣ್ಣ, ಯಾಕೆ ಏನು ಎನ್ನುವುದನ್ನು ಆಮೇಲೆ ಹೇಳುತ್ತೇನೆ. ಮೊದಲು ಅವರು ನಿನ್ನ ತಂಗಿ ಗಂಡನಾಗಿ ಅವರ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಎಂದರೆ ಅವಳ ಮಾತಿಗೆ ಮೌನವಾಗಿ ಉಳಿದನು. ಆರಾಧ್ಯಳ ಬಲವಂತಕ್ಕಷ್ಟೇ ರಿಷಿ ಜೊತೆ ಮದುವೆ ಮಾಡಿರುವುದು. ಅವನನ್ನು ಎಂದಿಗೂ ಇವನು ತಂಗಿ ಗಂಡ ಎಂದು ಒಪ್ಪುವುದಿಲ್ಲ. ಅವನು ಮಾತನಾಡದಿರುವುದನ್ನು ನೋಡಿ ಅವನ ಮುಂದೆ ಹೋಗಿ ನಿಂತವಳು, ಅಣ್ಣ, ಯಾಕೆ ಸುಮ್ಮನಾದೆ? ಹೇಳು ಅಣ್ಣ. ನನಗೆ ಗೊತ್ತು, ಈಗಲೂ ನಿನಗೆ ರಿಷಿ ಅವರನ್ನು ಕಂಡರೆ ಆಗುವುದಿಲ್ಲ ಎಂದು. ಮದುವೆಯಾಗಿ ತಿಂಗಳುಗಳೇ ಉರುಳಿದರೂ ಅವರ ಮೇಲಿನ ನಿನ್ನ ಮನಸ್ತಾಪ ಯಾಕೆ ಕಡಿಮೆಯಾಗಿಲ್ಲ ಅಣ್ಣ?
ನಿನ್ನ ಪ್ರಕಾರ ಅವರು ಒಳ್ಳೆಯವರಲ್ಲವಾ ಎಂದು ಸೋತ ಧ್ವನಿಯಲ್ಲಿಯೇ ಕೇಳಿದರೆ, ಆಗಲೇ ನಾನು ಅವನನ್ನು ಮಾತನಾಡಿಸುತ್ತಿಲ್ಲ ಎಂದು ನನ್ನ ಬಗ್ಗೆ ನಿನ್ನ ಬಳಿ ಕಂಪ್ಲೇಂಟ್ ಮಾಡಿದ್ದಾನಾ ಎಂದು ಅನುಮಾನದಲ್ಲಿಯೇ ಹೇಳಿದನು. ಇಲ್ಲ ಅಣ್ಣ, ಅವರು ಏನೂ ಹೇಳಿಲ್ಲ. ಈ ವಿಷಯವನ್ನು ನಾನೇ ಮಾತನಾಡುತ್ತಿರುವುದು. ಆಗಲೇ ಕೆಳಗಡೆ ರಿಷಿ ಬಂದಿಲ್ಲವಾ ಎಂದು ಕೇಳಿದೆ. ಆದರೆ ಅವರು ಮನೆಗೆ ಬಂದಾಗ ಒಂದು ದಿನವಾದರೂ ಅವರನ್ನು ನೇರವಾಗಿ ಮಾತನಾಡಿಸಿದ್ದೀಯಾ? ನಮ್ಮ ಮನೆಗೆ ಬಂದಾಗಲೂ ನನ್ನ ಜೊತೆ ಮಾತ್ರ ಮಾತನಾಡ್ತೀಯ, ಅವರ ಜೊತೆ ಒಂದೇ ಒಂದು ಮಾತನಾಡಿಲ್ಲ. ಇದರಿಂದ ಅವರ ಮನಸ್ಸಿಗೆ ಬೇಸರವಾಗುವುದಿಲ್ಲವಾ? ಹಾಗಾದರೆ ನಾನು ಅವರನ್ನು ಪ್ರೀತಿಸಿದ್ದೇ ತಪ್ಪಾ? ಅವರು ನಿನಗೆ ಇಷ್ಟ ಇಲ್ಲ ಎಂದ ಮೇಲೆ ನೀನೇ ಮುಂದೆ ನಿಂತು ಮದುವೆ ಯಾಕೆ ಮಾಡಿಸಿದೆ? ನಾನು ಹೇಗೋ ಅವರ ನೆನಪಿನಲ್ಲಿಯೇ ಇರುತ್ತಿದ್ದೆ ಎಂದು ಹೇಳಿದವಳ ಕಣ್ಣುಗಳು ಆಗಲೇ ತುಂಬಿದವು. ತಂಗಿಯ ಮಾತು ಕೇಳಿದವನು ಈಗ ತನ್ನ ಮೌನ ಮುರಿದು, ಹೌದು ಮುದ್ದು, ನಿನ್ನ ಗಂಡನ ಮೇಲೆ ಈಗಲೂ ನನಗೆ ಅಸಮಾಧಾನ ಇದೆ. ಈಗಲೂ ನನಗೆ ಅವನನ್ನು ಮಾತನಾಡಿಸಲು ಇಷ್ಟ ಇಲ್ಲ. ಮುದ್ದು, ಅವನು ಕೆಟ್ಟವನು ಎಂದು ನಾನು ಹೇಳುತ್ತಿಲ್ಲ. ಹೇಳಬೇಕು ಎಂದರೆ ನನಗಿಂತಲೂ ಒಳ್ಳೆಯವನು. ಆದರೆ ಒಳ್ಳೆಯವನಾದರೆ ಸಾಲದು, ತಲೆಯಲ್ಲಿ ಸ್ವಲ್ಪ ಬುದ್ಧಿ ಇರಬೇಕು. ಸಾಯುತ್ತಿದ್ದರೂ ಸ್ವಾಭಿಮಾನ ಮಾತ್ರ ಬಿಡುವುದಿಲ್ಲ. ನೀನು ಎಂತಹ ಮನೆಯ ಮಗಳು ಎಂದು ತಿಳಿದಿದ್ದರೂ ಅವನ ಹಠವನ್ನೇ ಸಾಧಿಸುತ್ತಿದ್ದಾನೆ. ಮುದ್ದು, ನಿನಗೆ ಗೊತ್ತಾ, ನಿನ್ನ ಮದುವೆಯಲ್ಲಿ ನಿನಗೆಂದು ಓಪನ್ ಮಾಡಿದ ನಮ್ಮ ಕಂಪನಿಯ ಬ್ರಾಂಚ್ ಆಗಲೇ ಎಷ್ಟು ಕೋಟಿ ಲಾಭ ಮಾಡಿದೆ ಗೊತ್ತಾ? ಅಷ್ಟು ಕೋಟಿಯ ಒಡತಿ ನೀನು. ಅಂಥದ್ದರಲ್ಲಿ ನಿನ್ನನ್ನು ಅಂತಹ ಮನೆಯಲ್ಲಿ ನೋಡಿದಾಗಲೆಲ್ಲ ನನಗೆ ನೋವಾಗುವುದಿಲ್ಲವಾ ಹೇಳು ಎಂದನು. ಈಗ ತನ್ನ ಅಣ್ಣನ ಮನದಲ್ಲಿ ಏನಿದೆ ಎಂದು ತಿಳಿದುಕೊಂಡವಳು, ಅಣ್ಣ, ನಾವು ಎಲ್ಲಿದ್ದೇವೆ ಎನ್ನುವುದಕ್ಕಿಂತ ನಾವು ಅಲ್ಲಿ ಎಷ್ಟು ನೆಮ್ಮದಿಯಾಗಿದ್ದೇವೆ ಎನ್ನುವುದು ಮುಖ್ಯವಾಗುತ್ತದೆ. ಇದು ಯಾಕೆ ನಿನಗೆ ಅರ್ಥ ಆಗ್ತಿಲ್ಲ ಅಣ್ಣ? ನೀನು ನನ್ನನ್ನು ನಮಗಿಂತಲೂ ಶ್ರೀಮಂತರಿಗೆ ಕೊಟ್ಟು ಮದುವೆ ಮಾಡಿದ್ದರೆ ಅಲ್ಲಿ ಹಣ ಇರುತ್ತಿತ್ತೆ ಹೊರತು ಪ್ರೀತಿ ಇರುತ್ತಿರಲಿಲ್ಲ. ನೀನು ಅವರನ್ನು ಬಡವರು ಎಂದು ಅಲ್ಲಗಳೆಯುತ್ತಿದ್ದೀಯಾ ಅಣ್ಣ? ನನ್ನನ್ನು ನೀವು ಹೇಗೆ ನೋಡಿಕೊಳ್ಳುತ್ತಿದ್ದರೋ ಅಲ್ಲೂ ಕೂಡ ಹಾಗೆ ನೋಡಿಕೊಳ್ಳುತ್ತಿದ್ದಾರೆ. ಒಂದು ಹೆಣ್ಣಿಗೆ ಬೇಕಿರುವುದು ಗಂಡನ ಪ್ರೀತಿ ಅಷ್ಟೇ ಅಣ್ಣ, ಅವನ ಬಳಿ ಇರುವ ಹಣವಲ್ಲ. ಇಲ್ಲಿ ರಾಜಕುಮಾರಿಯ ಆಗಿದ್ದೆ, ಅಲ್ಲಿ ಮಹಾರಾಣಿಯಾಗಿದ್ದೇನೆ. ನಿನ್ನ ತಂಗಿಗೆ ಇದಕ್ಕಿಂತ ಬೇರೆ ಸ್ಥಾನ ಬೇಕಾ ಅಣ್ಣ? ನಾನೇ ಅಲ್ಲಿ ಖುಷಿಯಾಗಿದ್ದೇನೆ ಎಂದ ಮೇಲೆ ನಿನಗೆ ಅವರಿಗೆ ಒಪ್ಪಿಕೊಳ್ಳಲು ಏನು ಕಷ್ಟ ಎಂದು ಹೇಳುತ್ತಿರುವ ತಂಗಿಯನ್ನೇ ಬೆರಗು ಕಣ್ಣಿನಿಂದ ನೋಡುತ್ತಾ ಉಳಿದನು. ಆರಾಧ್ಯ ಹಿಂದೆಂದೂ ಈ ರೀತಿ ಮಾತನಾಡಿರಲಿಲ್ಲ. ಈಗ ಅವಳು ಮಾತನಾಡುತ್ತಿರುವ ಪರಿಯನ್ನು ನೋಡಿ ಅವನೇ ಬೆರಗಾಗಿ ಹೋಗಿದ್ದನು. ಅವಳು ಅಷ್ಟೆಲ್ಲ ಮಾತನಾಡಿದರೂ ಸಹ ತಾನು ಸೋಲದವನಂತೆ, ಇಲ್ಲ ಮುದ್ದು, ನೀನು ಏನೇ ಹೇಳಿದರೂ ಅವನು ನಿನ್ನ ಗಂಡ ಅಷ್ಟೇ. ನೀನು ಅವನ ಹೆಂಡತಿಯನ್ನು ಚೆನ್ನಾಗಿ ನೋಡಿಕೊಳ್ಳುವುದು ಅವನ ಧರ್ಮ. ಆ ಧರ್ಮವನ್ನು ಪಾಲಿಸುತ್ತಿದ್ದಾನೆ. ಅದರಲ್ಲಿ ದೊಡ್ಡಸ್ತಿಕೆ ಏನೂ ಇಲ್ಲ. ಈಗಲೂ ಅವನು ನನ್ನ ತಂಗಿ ಗಂಡ ಎಂದು ಒಪ್ಪಲು ನನ್ನಿಂದ ಸಾಧ್ಯವಿಲ್ಲ ಎನ್ನುತ್ತಿದ್ದ ಹಾಗೆ, ಅಣ್ಣ, ಯಾಕೆ ಇಷ್ಟು ಹಠ ಮಾಡ್ತಿದ್ದೀಯಾ? ಅವರು ನನ್ನ ಗಂಡ ಮಾತ್ರ ಅಲ್ಲ, ನಿನ್ನ ಹೆಂಡತಿಯ ಅಣ್ಣ ಕೂಡ. ಅದರ ಬಗ್ಗೆ ಯೋಚಿಸು. ನನ್ನ ಮನದಲ್ಲಿ ಬಂದಿರುವ ಪ್ರಶ್ನೆ ಶರದಿಯ ಮನದಲ್ಲೂ ಬಂದಿರಬಹುದು. ನಿನ್ನ ಮಾತುಗಳನ್ನು ಶರದಿ ಕೇಳಿಸಿಕೊಂಡರೆ ಅವಳ ಮನಸ್ಸಿಗೆ ಎಷ್ಟು ನೋವಾಗುತ್ತದೆ ಎಂದು ಯೋಚಿಸುತ್ತಿದ್ದೀಯಾ ಎನ್ನುತ್ತಿದ್ದ ಹಾಗೆ ಆರಾಧ್ಯ ಕಡೆ ತಿರುಗಿ, ಅವಳಿಗೆ ಯಾಕೆ ನೋವು ಆಗುತ್ತದೆ ಎಂದು ಹೇಳುತ್ತಿದ್ದವನು ಅರ್ಧಕ್ಕೆ ಮಾತು ನಿಲ್ಲಿಸಿದನು. ಧನುಷ್ ಮಾತು ನಿಲ್ಲಿಸಿದ್ದನ್ನು ನೋಡಿ ಅವನೆಡೆಗೆ ನೋಡಿದರೆ ಅವನು ಬಾಗಿಲೆಡೆಗೆ ನೋಡುತ್ತಾ ನಿಂತಿರುವುದನ್ನು ನೋಡಿದ ಆರಾಧ್ಯ ತಾನು ಕೂಡ ಬಾಗಿಲೆಡೆಗೆ ನೋಟ ಹರಿಸಿದರೆ ಅಲ್ಲಿ ಶರದಿ ನಿಂತಿದ್ದಳು. ಮುಂದುವರೆಯುವುದು.